ವೆಲ್ಕಮ್ ಬ್ಯಾಕ್. ನೋಡಿ, ಈಗ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಮತ್ತೊಂದು ಬಾಂಬ್ ಸಿಡಿಸಿದ್ದ. ಸಿದ್ದರಾಮಯ್ಯ ಪದಚ್ಯುತಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಇವರು. ಇನ್ನು 3 ಸಚಿವರ ಹನಿ ಟ್ರ್ಯಾಪ್ ಆಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ. ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಸ್ಫೋಟಕ ಹೇಳಿಕೆ ಕೊಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆಯಾ, ಮತ್ತೊಬ್ಬರು ಸಿಎಂ ಆಗಲು ಹನಿ ಟ್ರ್ಯಾಪ್ ಆಗಿದೆ, 3 ಸಚಿವರು ಹನಿ ಟ್ರ್ಯಾಪ್ ಆಗಿರುವ ಮಾಹಿತಿ ಇದೆ ಅಂತೇಳಿ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅವರು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸೋದಕ್ಕೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗ್ತಾ ಇದೆಯಾ? ಇದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿ ಶಾಸಕರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಅರವಿಂದ್ ಬೆಲ್ಲದ್ ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆ ಹಿರಿಯ ಶಾಸಕರು ಮತ್ತು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಇರುವಂತದ್ದು. ಸರ್, ಈ ಪ್ರಕರಣ ಈಗ ನಿನ್ನೆ ಚರ್ಚೆ ಆದ ನಂತರ ಅಂದ್ರೆ ಹನಿ ಟ್ರ್ಯಾಪ್ ಸ್ವತಃ ಗುದ್ದು ಸಚಿವರೇ ಬಹಿರಂಗ ಹೇಳಿದ ನಂತರ ನಾನಾ ರೀತಿ ಚರ್ಚೆ ಕಾರಣ ಆಗಿದ್ದು. ಏನ್ ಇದರಿಂದ ಯಾರಿದ್ದಾರೆ ಅಥವಾ ಮುಂದೆ ಏನಾಗುತ್ತೆ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇದರಿಂದ ಮುಂದೆ ಏನಾಗುತ್ತೆ ಅದು ನೋಡ್ಬೇಕು. ಯಾಕಂದ್ರೆ ಪರಮೇಶ್ವರ್ ಅವರು ಸದನದ ಒಳಗೆ ಹೇಳಿದ್ರೆ ಇಲ್ಲ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೇವೆ ಅಂತ ಹೇಳಿ ಸದನದಿಂದ ಹೊರಗೆ ಹೋಗೋತ್ತಿಗೆ ಅವ್ರ ಮೇಲೆ ಪ್ರೆಷರ್ ಬಂತ ಅನ್ಸುತ್ತೆ ಮೇಲಿಂದ ಹೈಕಮಾಂಡ್ನಿಂದ. ಇಲ್ಲ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದ್ರು. ಸೊ ಹಂಗಾಗಿ ಏನ್ ಮುಂದೆ ಏನಾಗುತ್ತೆ ಅದು ಕಾಂಗ್ರೆಸ್ ಸರ್ಕಾರ ಅದನ್ನ ಸೀರಿಯಸ್ ಆಗಿ ಇದು ಮಾಡ್ತೈತೆ ಅಥವಾ ಅದು ಮುಚ್ಚಾಕಕ್ ನೋಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಕಡೆಯಿಂದ ಮಾತ್ರ ಇದನ್ನ ಅತ್ಯಂತ ಗಂಭೀರವಾಗಿ ತಗೊಂತೀವಿ. ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ ದಲ್ಲಿ ಸಿಕ್ಕಂತ ಮಿನಿಸ್ಟರ್ಗಳಿರಲಿ ಅಥವಾ ಉನ್ನತ ಅಧಿಕಾರಿಗಳು ಯಾರ ಇದ್ರೆ ಅಥವಾ ಜಡ್ಜಿ ಕೂಡ ಹೈಕೋರ್ಟ್ ಜಡ್ಜಿಗಳು ಕೂಡ ಅದಾರ ಅಂತ ಹೇಳ್ತಾರೆ. ಇದೆಲ್ಲ ಹನಿ ಟ್ರ್ಯಾಪ್ ದಲ್ಲಿ ಸಿಕ್ಕಾಗ ಅವ್ರಿಗೆ ಕೆಲಸ ಮಾಡಕ್ ಹೆಂಗಾಕೈತಿ, ಆ ಇನ್ಫ್ಲೂಯೆನ್ಸ್ ಆಗಿ ಅವ್ರು ಕೆಲಸ ಮಾಡಬೇಕು. ಹಂಗಾಗಿ ಇದ್ರ ಬಗ್ಗೆ ಉನ್ನತ ತನಿಖೆ ಆಗಿ ಅದನ್ನ ಮಾಡಿದವರು ಅಥವಾ ಯಾರ್ಯಾರ ಮೇಲೆ ಮಾಡಿಸ್ಕೊಂಡವರು ಅದರೆಲ್ಲಾ ವಿಷಯ ಹೊರ ಬರ್ಬೇಕು. ಇಲ್ಲಕ್ಕಂತಂದ್ರೆ ಇದೊಂದು ದೊಡ್ಡ ಆಡಳಿತ ವ್ಯವಸ್ಥೆನ ಕುಸಿಯಕ್ಕೆ ಕಾರಣ ಆಕೈತಿ ಈ ರೀತಿಯ ವಿಚಾರಗಳು. ಜಡ್ಜಿಗಳು ಅಂತ ಹೆಸರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದು ಈಗ ಬೇರೆಯವರು ಯಾರು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾರೆ. ಖುದ್ದು ಸಚಿವರು ಹನಿ ಟ್ರ್ಯಾಪ್ ಒಳಗಾಗಿದ್ದಂತಹ ಸಚಿವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಜಡ್ಜಿಗಳು ಕೂಡ ಹೆಸರು ಬಂದಿರುವಂತ ಹಿನ್ನೆಲೆ ಈಗ ಅವರು ಕೂಡ ಸುಮಾರು ತೆಗೆದುಕೊಳ್ಬೇಕು ಮತ್ತು ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ. ಅದೊಂದು ದೊಡ್ಡ ಷಡ್ಯಂತ್ರ ಐತಿ. ಯಾಕಂದ್ರೆ ಒಂದು ಅಧಿಕಾರಕ್ಕಾಗಿ ಯಾವ್ದೋ ಹಂತಕ್ಕಾದ್ರೂ ಸತೆ ಒಬ್ರಿಗೊಬ್ಬರನ್ನ ಈಗ ಒಂದು ಸಿದ್ಧಾಂತದ ಮೇಲೆ ಅಥವಾ ನಮ್ಮ ನಂಬಿಕೆ ಮೇಲೆ ನಮ್ಮ ರಾಜಕೀಯ ಬಿಲೀಫ್ಸ್ ಮೇಲೆ ನಾವು ಹೋರಾಟ ಮಾಡೋದು ಬೇರೆ. ಸದನದ ಒಳಗೆ ಹೋರಾಟ ಮಾಡಬಹುದು, ಸದನದ ಹೊರಗೆ ಹೋರಾಟ ಮಾಡಬಹುದು. ಎಲೆಕ್ಷನ್ ಆದ ನಂತರ ಮೊದಲು ಅದು ಹೋರಾಟ ಮಾಡೋದು ತೆಗೆದುಕೊಳ್ತೇವೆ ಅಂತಂದ್ರೆ ಮತ್ತೆ ಅದ್ರ ಮೂಲಕ ಈ ರೀತಿ ವ್ಯವಸ್ಥೆ ನಡೆದೈತಂತಂದ್ರೆ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಎನ್ಕ್ವೈರಿ ಕೊಡ್ರಿ ಅಂತಂದ್ರೆ ಅದಕ್ಕೆ ಅವ್ರು ಕೊಡಕ್ ತಯಾರಿಲ್ಲ. ಯಾಕಂದ್ರೆ ಅವ್ರ ಮೇಲೂ ಏನ್ ಪ್ರೆಷರ್ ಐತೋ ಗೊತ್ತಿಲ್ಲ. ಹಂಗಾಗಿ ಟೋಟಲ್ ವ್ಯವಸ್ಥೆ ಏನೈತಲ್ಲ ಈ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕಾಗಿ ಅವ್ರದ್ದು ಪಾಲಿಟಿಕ್ಸ್ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಾಲಿಟಿಕ್ಸ್ ಮೊದಲಿಂದನು ಈಗ ಅದರೊಳಗೆ ವಿತಿನ್ ದ ಕಾಂಗ್ರೆಸ್ ಈ ರೀತಿಯ ಹಂತಕ್ಕೆ ಹೋಗಿ ಮುಟ್ಟೈತದ. ಹಂಗಾಗಿ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಎನ್ಕ್ವೈರಿ ಆಗಬೇಕಾದಂತ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಡೆನೂ ಕೂಡ ಹನಿ ಟ್ರ್ಯಾಪ್ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು 100%. ಈಗ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರಲ್ಲ, PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರ ನಮ್ಮ ಪಕ್ಷದವರು ಅದಾರ, ಅದ್ರ ಬಗ್ಗೆ ನಾವು ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದಾರೆ. ಈ ಜಡ್ಜಿಗಳ ಹೆಸರು ಇವೆಲ್ಲ ಕೇಂದ್ರದ ನಾಯಕ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಇವರು ಸರ್ಕಾರ ತನಿಖೆ ಕೊಟ್ಟರೆ ಇವೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಮುಚ್ಚಾಕುವಂತ ಯತ್ನ ಆಗುತ್ತಾ ಅಥವಾ ನೀವೇನಾದ್ರೂ ಕೂಡ ಆ ರೀತಿ ಆದ್ರೆ ಡೆಲಿಗೇಷನ್ ಹೋಗಿ ಭೇಟಿ ಮಾಡುವಂತದ್ದು ಆ ತರದೇನಾದ್ರೂ ಆಗುತ್ತಾ? ನಾವು ಅದನ್ನು ಸರ್ಟನ್ಲಿ ಮಾಡ್ತೇವೆ. ನಾವು ಕೂಡ ಇಲ್ಲ ನಮ್ಮ ರಾಜ್ಯಪಾಲರಿಗೆ ಮೊದಲು ಭೇಟಿ ಮಾಡ್ತೇವೆ. ಅದಾದ್ಮೇಲೆ ನಮ್ಮೆಲ್ಲ ನಾಯಕರದು ಎಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ಮತ್ತೆ ಇದನ್ನೇನು ಡೆಲ್ಲಿಗೆ ಹೋಗಬೇಕು ಏನ್ ಮಾಡಬೇಕು ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ವಿಚಾರ ಮಾಡ್ತೇವೆ. ಮೊದಲಂತೂ ಈಗಂತೂ ರಾಜ್ಯಪಾಲರಿಗೆ ಹೋಗಿದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ. ಮಾಹಿತಿ ಅಂದ್ರೆ ನೀವು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸುಮಾರು ಜನ ಸ್ನೇಹಿತರಿರ್ತಾರೆ, ಸದನದ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕೂಡ ಸ್ನೇಹಿತರಿರ್ತಾರೆ. ಇದರಿಂದ ಯಾರು ಇರ್ಬೋದು ಅಥವಾ ಪಕ್ಷದ ಒಳಗಡೆ ನಡೆದಿರಂತ ಪಿತೂರಿನ ಷಡ್ಯಂತ್ರನ ರಾಜಣ್ಣ ಮೇಲೆ ಯಾಕೆ ಈ ರೀತಿ ಮಾಡಬೇಕಾಯ್ತು, ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಇದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆದಂತ ಕೆಲಸ. ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಇಳಿಸಿ ಹೊಸ ಮುಖ್ಯಮಂತ್ರಿಗಳಾಗಬೇಕನ್ನೋದಕ್ಕೆ ಏನೇನು ಕೆಲಸ ನಡೆದ ಅದರಲ್ಲಿ ಕೂಡ ಇದು ಒಂದು ಭಾಗ. ಹಂಗಾಗಿ ಇದಕ್ಕೆ ಯಾರು ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ನೀವು ರಾಜಣ್ಣ ಅವ್ರಿಗೆ ಕೇಳಬೇಕು, ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೇಳಬೇಕು, ಅಥವಾ ಇನ್ನೊಂದು 3 ಮಂದಿ ಮಿನಿಸ್ಟರ್ಗಳನ್ನ ಅದ್ರಾಗ ಅವರು ಆಗ್ಯಾವ ಅಂತಾನೆ ಹೇಳ್ತಾರೆ. ಆ ಯಾರು 3 ಮಿನಿಸ್ಟರ್ಗಳು ಅಂತೇಳಿ ಅದಕ್ಕೆ ಅವ್ರಿಗೆ ಹೋಗಿ ಕೇಳಬೇಕು ನೀವು. ಅವಾಗ ಗೊತ್ತಾಗುತ್ತೆ ಯಾರಿಗೆ ನಿಜವಾದ ಏನಂತ ಹೇಳಿ. ಸಿಎಂ ಸ್ಥಾನದ ಕುರ್ಚಿ ಸುತ್ತಮುತ್ತ ಇವೆಲ್ಲವೂ ಕೂಡ ನಡೆದಿ ರಾಜ್ಯದ ಮಾನ ಮರ್ಯಾದೆ ಹಾಳಾಗೋಯ್ತಂತ. ಪೂರ್ತಿ ರಾಜ್ಯದ ಮಾನ ಮರ್ಯಾದೆ ಅದ್ರ ಜೊತೆ ಟೋಟಲ್ ಗವರ್ನೆನ್ಸ್
ಟೋಟಲ್ ಗವರ್ನೆನ್ಸ್ ಇದ್ರ ಮೇಲೆ. ಯಾಕಂದ್ರೆ ಈಗ ಯಾರೋ ಒಬ್ಬ ಅಧಿಕಾರಿ ಆಗಲಿ ಅಥವಾ MLA ಆಗಲಿ ಮಿನಿಸ್ಟರ್ ಆಗಲಿ ಅವನ್ ಈ ಟೈಪ್ ಕಾಂಪ್ರಮೈಸಿಂಗ್ ಸಿಚುವೇಶನ್ದಾಗ ಅವನದೇನಾದ್ರೂ CD ಇತ್ತು, ಅವನು ಫೋಟೋಗ್ರಾಫ್ ಇದ್ದು ಅಂತಂದ್ರೆ ಅವನು ಜೀವನ ಪರ್ಯಂತ ಮುಕ್ತವಾಗಿ ಕೆಲಸ ಮಾಡಕ್ ಆಗುದಿಲ್ಲ ಅವಂಗ. ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಷಡ್ಯಂತ್ರ ಪಿತೂರುಗಳಾಗಿದೆ ಅನ್ನೋದು ನಿಮ್ಮ ಆರೋಪ. ಹೌದು, ಅದನ್ನ ಚರ್ಚೆ ಕೂಡ ಆಗ್ತಿರೋದು ಅದಲ್ಲ. ಮೂರು ಸಚಿವರು ಇದ್ದಾರೆ ಅನ್ನೋದು ಟಾಕ್ ಆಗ್ತಾರೆ ಸರ್. ಅಲ್ಲಿ ಸಚಿವರು ರಾಜಣ್ಣ ಹೇಳುವಂತದ್ದು ಆಫೀಸರ್ಸ್ ಇವೆಲ್ಲ ಇನ್ನು 3 ಜನ ಸಚಿವರು ಇದಾರೆ ಅಂತ ಹೇಳಿ ಟಾಕ್ ಐತೆ. ಇದು ಅರವಿಂದ್ ಬೆಲ್ಲದ್ರಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಈ ಪ್ರಕರಣ ಸಾಕಷ್ಟು ಗಂಭೀರ ಸ್ವರೂಪ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ವೆಲ್ಕಮ್ ಬ್ಯಾಕ್. ನೋಡಿ, ಈಗ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಮತ್ತೊಂದು ಬಾಂಬ್ ಸಿಡಿಸಿದ್ದ. ಸಿದ್ದರಾಮಯ್ಯ ಪದಚ್ಯುತಿಗೆ ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಇವರು. ಇನ್ನು 3 ಸಚಿವರ ಹನಿ ಟ್ರ್ಯಾಪ್ ಆಗಿದೆಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ. ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಸ್ಫೋಟಕ ಹೇಳಿಕೆ ಕೊಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕೆಳಗಿಳಿಸಲು ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆಯಾ, ಮತ್ತೊಬ್ಬರು ಸಿಎಂ ಆಗಲು ಹನಿ ಟ್ರ್ಯಾಪ್ ಆಗಿದೆ, 3 ಸಚಿವರು ಹನಿ ಟ್ರ್ಯಾಪ್ ಆಗಿರುವ ಮಾಹಿತಿ ಇದೆ ಅಂತೇಳಿ ಈ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅವರು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರವರನ್ನ ಕೆಳಗಿಳಿಸೋದಕ್ಕೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಲಾಗ್ತಾ ಇದೆಯಾ? ಇದಕ್ಕೆ ಪುಷ್ಟಿ ನೀಡುವಂತೆ ಬಿಜೆಪಿ ಶಾಸಕರು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಅರವಿಂದ್ ಬೆಲ್ಲದ್ ಏನ್ ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆ ಹಿರಿಯ ಶಾಸಕರು ಮತ್ತು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಇರುವಂತದ್ದು. ಸರ್, ಈ ಪ್ರಕರಣ ಈಗ ನಿನ್ನೆ ಚರ್ಚೆ ಆದ ನಂತರ ಅಂದ್ರೆ ಹನಿ ಟ್ರ್ಯಾಪ್ ಸ್ವತಃ ಗುದ್ದು ಸಚಿವರೇ ಬಹಿರಂಗ ಹೇಳಿದ ನಂತರ ನಾನಾ ರೀತಿ ಚರ್ಚೆ ಕಾರಣ ಆಗಿದ್ದು ಏನ್, ಇದರಿಂದ ಯಾರಿದ್ದಾರೆ ಅಥವಾ ಮುಂದೆ ಏನಾಗುತ್ತೆ, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇದರಿಂದ ಮುಂದೆ ಏನಾಗುತ್ತೆ ಅದು ನೋಡ್ಬೇಕು. ಯಾಕಂದ್ರ ಪರಮೇಶ್ವರ್ ಅವರು ಸದನದ ಒಳಗೆ ಹೇಳಿದ್ರೆ ಇಲ್ಲ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತೇವೆ ಅಂತ ಹೇಳಿ ಸದನದಿಂದ ಹೊರಗೆ ಹೋಗೋತ್ತಿಗೆ ಅವ್ರ ಮೇಲೆ ಪ್ರೆಷರ್ ಬಂತ ಅನ್ಸುತ್ತೆ ಮೇಲಿಂದ ಹೈಕಮಾಂಡ್ನಿಂದ. ಇಲ್ಲ, ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದ್ರು. ಸೊ ಹಂಗಾಗಿ ಏನ್ ಮುಂದೆ ಏನಾಗುತ್ತೆ ಅದು ಕಾಂಗ್ರೆಸ್ ಸರ್ಕಾರ ಅದನ್ನ ಸೀರಿಯಸ್ ಆಗಿ ಇದು ಮಾಡ್ತೈತೆ ಅಥವಾ ಅದು ಮುಚ್ಚಾಕಕ್ ನೋಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ನಾವು ನಮ್ಮ ಕಡೆಯಿಂದ ಮಾತ್ರ ಇದನ್ನ ಅತ್ಯಂತ ಗಂಭೀರವಾಗಿ ತಗೊಂತೀವಿ. ಯಾಕಂದ್ರೆ ಈಗ ಹನಿ ಟ್ರ್ಯಾಪ್ ದಲ್ಲಿ ಸಿಕ್ಕಂತ ಮಿನಿಸ್ಟರ್ಗಳಿರಲಿ ಅಥವಾ ಉನ್ನತ ಅಧಿಕಾರಿಗಳು ಯಾರ ಇದ್ರೆ ಅಥವಾ ಜಡ್ಜಿ ಕೂಡ ಹೈಕೋರ್ಟ್ ಜಡ್ಜಿಗಳು ಕೂಡ ಅದಾರ ಅಂತ ಹೇಳ್ತಾರೆ. ಇದೆಲ್ಲ ಹನಿ ಟ್ರ್ಯಾಪ್ ದಲ್ಲಿ ಸಿಕ್ಕಾಗ ಅವ್ರಿಗೆ ಕೆಲಸ ಮಾಡಕ್ ಹೆಂಗಾಕೈತಿ, ಆ ಇನ್ಫ್ಲೂಯೆನ್ಸ್ ಆಗಿ ಅವ್ರು ಕೆಲಸ ಮಾಡಬೇಕು. ಹಂಗಾಗಿ ಇದ್ರ ಬಗ್ಗೆ ಉನ್ನತ ತನಿಖೆ ಆಗಿ ಅದನ್ನ ಮಾಡಿದವರು ಅಥವಾ ಯಾರ್ಯಾರ ಮೇಲೆ ಮಾಡಿಸ್ಕೊಂಡವರು ಅದರೆಲ್ಲಾ ವಿಷಯ ಹೊರ ಬರ್ಬೇಕು. ಇಲ್ಲಕ್ಕಂತಂದ್ರೆ ಇದೊಂದು ದೊಡ್ಡ ಆಡಳಿತ ವ್ಯವಸ್ಥೆನ ಕುಸಿಯಕ್ಕೆ ಕಾರಣ ಆಕೈತಿ ಈ ರೀತಿಯ ವಿಚಾರಗಳು. ಜಡ್ಜಿಗಳು ಅಂತ ಹೆಸರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಅದು ಈಗ ಬೇರೆಯವರು ಯಾರು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾರೆ. ಖುದ್ದು ಸಚಿವರು ಹನಿ ಟ್ರ್ಯಾಪ್ ಒಳಗಾಗಿದ್ದಂತಹ ಸಚಿವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಜಡ್ಜಿಗಳು ಕೂಡ ಹೆಸರು ಬಂದಿರುವಂತ ಹಿನ್ನೆಲೆ ಈಗ ಅವರು ಕೂಡ ಸುಮಾರು ತೆಗೆದುಕೊಳ್ಬೇಕು ಮತ್ತು ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ ಇದೆ ಅಂತ ಅನ್ಸುತ್ತೆ. ಅದೊಂದು ದೊಡ್ಡ ಷಡ್ಯಂತ್ರ ಐತಿ. ಯಾಕಂದ್ರೆ ಒಂದು ಅಧಿಕಾರಕ್ಕಾಗಿ ಯಾವ್ದೋ ಹಂತಕ್ಕಾದ್ರೂ ಸತೆ ಒಬ್ರಿಗೊಬ್ಬರನ್ನ ಈಗ ಒಂದು ಸಿದ್ಧಾಂತದ ಮೇಲೆ ಅಥವಾ ನಮ್ಮ ನಂಬಿಕೆ ಮೇಲೆ ನಮ್ಮ ರಾಜಕೀಯ ಬಿಲೀಫ್ಸ್ ಮೇಲೆ ನಾವು ಹೋರಾಟ ಮಾಡೋದು ಬೇರೆ. ಸದನದ ಒಳಗೆ ಹೋರಾಟ ಮಾಡಬಹುದು, ಸದನದ ಹೊರಗೆ ಹೋರಾಟ ಮಾಡಬಹುದು. ಎಲೆಕ್ಷನ್ ಆದ ನಂತರ ಮೊದಲು ಅದು ಹೋರಾಟ ಮಾಡೋದು ತೆಗೆದುಕೊಳ್ತೇವೆ ಅಂತಂದ್ರೆ ಮತ್ತೆ ಅದ್ರ ಮೂಲಕ ಈ ರೀತಿ ವ್ಯವಸ್ಥೆ ನಡೆದೈತಂತಂದ್ರೆ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಎನ್ಕ್ವೈರಿ ಕೊಡ್ರಿ ಅಂತಂದ್ರೆ ಅದಕ್ಕೆ ಅವ್ರು ಕೊಡಕ್ ತಯಾರಿಲ್ಲ. ಯಾಕಂದ್ರೆ ಅವ್ರ ಮೇಲೂ ಏನ್ ಪ್ರೆಷರ್ ಐತೋ ಗೊತ್ತಿಲ್ಲ. ಹಂಗಾಗಿ ಟೋಟಲ್ ವ್ಯವಸ್ಥೆ ಏನೈತಲ್ಲ ಈ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕಾಗಿ ಅವ್ರದ್ದು ಪಾಲಿಟಿಕ್ಸ್ ಅಧಿಕಾರಕ್ಕಾಗಿ ಕಾಂಗ್ರೆಸ್ನ ಪಾಲಿಟಿಕ್ಸ್ ಮೊದಲಿಂದನು ಈಗ ಅದರೊಳಗೆ ವಿತಿನ್ ದ ಕಾಂಗ್ರೆಸ್ ಈ ರೀತಿಯ ಹಂತಕ್ಕೆ ಹೋಗಿ ಮುಟ್ಟೈತದ. ಹಂಗಾಗಿ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಎನ್ಕ್ವೈರಿ ಆಗಬೇಕಾದಂತ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಡೆನೂ ಕೂಡ ಹನಿ ಟ್ರ್ಯಾಪ್ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು 100%. ಈಗ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರಲ್ಲ, PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಹೇಳ್ಯಾರ ನಮ್ಮ ಪಕ್ಷದವರು ಅದಾರ, ಅದ್ರ ಬಗ್ಗೆ ನಾವು ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದಾರೆ. ಈ ಜಡ್ಜಿಗಳ ಹೆಸರು ಇವೆಲ್ಲ ಕೇಂದ್ರದ ನಾಯಕ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಇವರು ಸರ್ಕಾರ ತನಿಖೆ ಕೊಟ್ಟರೆ ಇವೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಮುಚ್ಚಾಕುವಂತ ಯತ್ನ ಆಗುತ್ತಾ ಅಥವಾ ನೀವೇನಾದ್ರೂ ಕೂಡ ಆ ರೀತಿ ಆದ್ರೆ ಡೆಲಿಗೇಷನ್ ಹೋಗಿ ಭೇಟಿ ಮಾಡುವಂತದ್ದು ಆ ಥರದ್ದೇನಾದ್ರೂ ಆಗುತ್ತಾ? ನಾವು ಅದನ್ನು ಸರ್ಟನ್ಲಿ ಮಾಡ್ತೇವೆ. ನಾವು ಕೂಡ ಇಲ್ಲ ನಮ್ಮ ರಾಜ್ಯಪಾಲರಿಗೆ ಮೊದಲು ಭೇಟಿ ಮಾಡ್ತೇವೆ. ಅದಾದ್ಮೇಲೆ ನಮ್ಮೆಲ್ಲ ನಾಯಕರದು ಎಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ಮತ್ತೆ ಇದನ್ನೇನು ಡೆಲ್ಲಿಗೆ ಹೋಗಬೇಕು ಏನ್ ಮಾಡಬೇಕು ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ವಿಚಾರ ಮಾಡ್ತೇವೆ. ಮೊದಲಂತೂ ಈಗಂತೂ ರಾಜ್ಯಪಾಲರಿಗೆ ಹೋಗಿದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೇವೆ.
ಮಾಹಿತಿ ಅಂದ್ರೆ ನೀವು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸುಮಾರು ಜನ ಸ್ನೇಹಿತರಿರ್ತಾರೆ, ಸದನದ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕೂಡ ಸ್ನೇಹಿತರಿರ್ತಾರೆ. ಇದರಿಂದ ಯಾರು ಇರ್ಬೋದು ಅಥವಾ ಪಕ್ಷದ ಒಳಗಡೆ ನಡೆದಿರಂತ ಪಿತೂರಿನ ಷಡ್ಯಂತ್ರನ ರಾಜಣ್ಣ ಮೇಲೆ ಯಾಕೆ ಈ ರೀತಿ ಮಾಡಬೇಕಾಯ್ತು, ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಇದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ನಡೆದಂತ ಕೆಲಸ. ಯಾಕಂದ್ರೆ ಮುಖ್ಯಮಂತ್ರಿಗಳನ್ನ ಇಳಿಸಿ ಹೊಸ ಮುಖ್ಯಮಂತ್ರಿಗಳಾಗಬೇಕನ್ನೋದಕ್ಕೆ ಏನೇನು ಕೆಲಸ ನಡೆದ ಅದರಲ್ಲಿ ಕೂಡ ಇದು ಒಂದು ಭಾಗ. ಹಂಗಾಗಿ ಇದಕ್ಕೆ ಯಾರು ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ನೀವು ರಾಜಣ್ಣ ಅವ್ರು ಕೇಳಬೇಕು, ಸತೀಶ್ ಜಾರಕಿಹೊಳಿ ಅವ್ರು ಕೇಳಬೇಕು, ಅಥವಾ ಇನ್ನೊಂದು 3 ಮಂದಿ ಮಿನಿಸ್ಟರ್ಗಳನ್ನ ಅದ್ರಾಗ ಅವರು ಆಗ್ಯಾವ ಅಂತಾನೆ ಹೇಳ್ತಾರೆ. ಆ ಯಾರು 3 ಮಿನಿಸ್ಟರ್ಗಳು ಅಂತೇಳಿ ಅದಕ್ಕೆ ಅವ್ರಿಗೆ ಹೋಗಿ ಕೇಳ್ಬೇಕು ನೀವು. ಅವಾಗ ಗೊತ್ತಾಗುತ್ತೆ ಯಾರಿಗೆ ನಿಜವಾದ ಏನು ಅಂತೇಳಿ. ಸಿಎಂ ಸ್ಥಾನದ ಕುರ್ಚಿ ಸುತ್ತಮುತ್ತ ಇವೆಲ್ಲವೂ ಕೂಡ ನಡೆದಿ ರಾಜ್ಯದ ಮಾನ ಮರ್ಯಾದೆ ಹಾಳಾಗೋಯ್ತು ಅಂತ. ಪೂರ್ತಿ ರಾಜ್ಯದ ಮಾನ ಮರ್ಯಾದೆ, ಅದ್ರ ಜೊತೆ ಟೋಟಲ್ ಗವರ್ನೆನ್ಸ್ ಇದ್ರ ಮೇಲೆ. ಯಾಕಂದ್ರೆ ಈಗ ಯಾರೋ ಒಬ್ಬ ಅಧಿಕಾರಿ ಆಗಲಿ ಅಥವಾ MLA ಆಗಲಿ ಮಿನಿಸ್ಟರ್ ಆಗಲಿ ಅವನ್ ಈ ಟೈಪ್ ಕಾಂಪ್ರಮೈಸಿಂಗ್ ಸಿಚುವೇಶನ್ದಾಗ ಅವನದೇನಾದ್ರೂ CD ಇತ್ತು, ಅವನು ಫೋಟೋಗ್ರಾಫ್ ಇದ್ದು ಅಂತಂದ್ರೆ ಅವನು ಜೀವನ ಪರ್ಯಂತ ಮುಕ್ತವಾಗಿ ಕೆಲಸ ಮಾಡಕ್ ಆಗುದಿಲ್ಲ ಅವಂಗ. ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಷಡ್ಯಂತ್ರ ಪಿತೂರುಗಳಾಗಿದೆ ಅನ್ನೋದು ನಿಮ್ಮ ಆರೋಪ? ಹೌದು, ಅದನ್ನ ಚರ್ಚೆ ಕೂಡ ಆಗ್ತಿರೋದು ಅದಲ್ಲ. 3 ಸಚಿವರು ಇದ್ದಾರೆ ಅನ್ನೋದು ಟಾಕ್ ಆಗ್ತಾರೆ ಸರ್. ಅಲ್ಲಿ ಸಚಿವರು ರಾಜಣ್ಣ ಹೇಳುವಂತದ್ದು ಆಫೀಸರ್ಸ್ ಇವೆಲ್ಲ ಇನ್ನು 3 ಜನ ಸಚಿವರು ಇದಾರೆ ಅಂತ ಹೇಳಿ ಟಾಕ್ ಐತೆ. ಇದು ಅರವಿಂದ್ ಬೆಲ್ಲದ್ರಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಈ ಪ್ರಕರಣ ಸಾಕಷ್ಟು ಗಂಭೀರ ಸ್ವರೂಪ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ